ಕೇವಲ 2 ಗಂಟೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಕೇವಲ 2 ಗಂಟೆಯಲ್ಲಿ ನೀವು ನಿಮ್ಮ ಡಯಾಬಿಟಿಕ್ನ ಕಂಟ್ರೋಲ್ ಇಟ್ಕೋಬೋದು. ಮಧುಮೇಹವನ್ನು ನಿಯಂತ್ರಣಕ್ಕೆ 2 ಗಂಟೆ ಸಾಕು. ನಾನಂತೂ ಸತ್ಯ ಹೇಳ್ತೀನಿ ನಾನು ಸರ್, ವಿ ನೆವರ್ ಟೈಲಿ, ಯಾಕೆಂದರೆ ರಾಂಗಾಗಿ ಯಾರಿಗೂ ಹೇಳಬಾರ್ದು. ನಮ್ಮ ಕೆಲವೊಬ್ರಿಗೆ ಒಳ್ಳೇದಾಯ್ತಾ ಒಳ್ಳೇದು ಮಾಡಬೇಕು, 4 ಜನಕ್ಕೆ ನಮಗೂ ಒಳ್ಳೇದಾಗ 4 ಜನಕ್ಕೆ ಒಳ್ಳೇದಾಗಬೇಕು. ಈ ಪ್ರಾಡಕ್ಟ್ ಯೂಸ್ ಮಾಡಲಿ ಸರ್, ವಂಡರ್ಫುಲ್ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಕ್ಲಾಸ್ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನ ಮೊಬೈಲ್ ನಂಬರ್ ಸಹ ಕೊಡ್ತೀನಿ. ಯಾರಾದರೂ ವೀಕ್ಷಕರು ಪಾಪ ನಮ್ಮ ಥರ ಸಫರ್ ಮಾಡ್ತಿರೋರು ಬೇರೆ ಸಫರ್ ಆಗಬಾರ್ದು, ಬೇರೆ ನೋವು ನಾವು ತಗೊಳ್ಳೋಣ, ಬೇರೆ ಖುಷಿ ಕೊಡೋಣ. ಒಳ್ಳೆ ರಿಸಲ್ಟ್ ಇನ್ ದ ಸೆನ್ಸ್, ನೀವು 100 ಜನ ಕೊಟ್ಟರೆ 100 ಜನನೂ ಇದು ಕಮ್ಮಿ ಆಗುತ್ತೆ ಅಂತ ಹೇಳಿದಾರೆ ಹೊರತು ಒಬ್ಬನೇ ಒಬ್ಬ ಇದು ತೊಗೊಂಡು ನಾನು ಕಮ್ಮಿ ಆಗಿಲ್ಲ ಅಂತ ಹೇಳಿರೋದು. ಇದ್ರ ಮೇಲೆ ಪ್ರಾಡಕ್ಟ್ ಮೇಲೆ ಎಷ್ಟು ನಂಬಿಕೆ ಇದೆ ನಿಮಗೆ? 100ಕ್ಕೆ 100% ನಂಬಿಕೆ ಇದೆ. ಯಾಕಂದ್ರೆ ಇದರಲ್ಲಿ ಕೆಮಿಕಲ್ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ದೇಸಿಯಾಗಿದೆ. ಇದರಲ್ಲಿ ದಿನ ಬಳಕೆ, ನೀವೇನು ಮನೆಯಲ್ಲಿ ದಿನ ಬಳಕೆ ಉಪಯೋಗಿಸಿರೋ ಅದೇ ಐಟಮ್ ಇದ್ರಲ್ಲಿ ಹಾಕಿ ಮಾಡಿರೋದು. ಹಾಗಾಗಿ ಇದರಲ್ಲಿ ಏನು ಡೌಟ್ ಪಡುವಂತ 450 ಇತ್ತು. ಓಕೆ, ಈಗ ಈ ವಾಕಿಂಗ್ ಎಸ್ಐಗೆ ಹೋಗ್ತೀನಲ್ವಾ, ಅದು ಬ್ಲಡ್ ಟೆಸ್ಟ್ ಮಾಡಿಸಿದೆ. ಇದು ಸಕ್ಕರೆ ಎಲ್ಲ ಕಡಿಮೆ ಮಾಡಿ ಬರೀ ಬೆಲ್ಲದಲ್ಲೇ ನಾನು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಅದು ಕುಡ್ದಾದ್ಮೇಲೆ ಒಂದು ನೋಡಿದ್ರೆ ಈ ಸಲ ಹೋದ್ರೆ 165 ಏನೋ ಬಂತು ಟಿಫನ್ ಮುಂದೆ, ಆಮೇಲೆ 195 ಟಿಫನ್ ಆದಮೇಲೆ 195 ಬಂತು. ಸೊ ಕಮ್ಮಿನೇ ಇದೆ ಅಂತ ಹೇಳ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಆರೋಗ್ಯದ ಇನ್ಫಾರ್ಮೇಷನ್ ಜೊತೆ. ಸೊ ವೀಕ್ಷಕರೇ, ಇಂದಿನ ಕಾಲದಲ್ಲಿ ಮಧುಮೇಹ, ಡಯಾಬಿಟಿಕ್ಸ್ ಅನ್ನೋಂಥದ್ದು ಒಂದು ಕಾಮನ್ ಒಂದು ಡಿಸೀಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಆ್ಯಂಡ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಜನ ಅನೇಕ ವಿಧಾನಗಳನ್ನು ಕಂಡುಹಿಡಿತಾ ಇರ್ತಾರೆ, ಅನೇಕ ವಿಧಾನಗಳಿಗೆ ಓಡಾಡ್ತಾ ಇರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. ಆದರೆ ತಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ತಮಗೋಸ್ಕರ ಮಧುಮೇಹಿಗಳಿಗೆ, ಡಯಾಬಿಟಿಕ್ಸ್ ಪೇಷಂಟ್ಸ್ಗಳಿಗೆ ಒಂದು ಸೂಪರ್ ಆಗಿರುವಂತಹ ಪ್ರಾಡಕ್ಟನ್ನು ಅಥವಾ ಒಂದು ಕ್ಯೂರನ್ನು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಪ್ರೆಸೆಂಟ್ ಮಾಡ್ತಾ ಇರುವಂಥವರು ನಮ್ಮ ಕೇಶವ್ ಮೂರ್ತಿ ಅವರು ಆ್ಯಂಡ್ ವಾಸುದೇವ್ ರಾವ್ ಅವರು. ಓಕೆ, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದನೇ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಕೇಶವ್ ಮೂರ್ತಿ ಅವರಿಂದ ಒಂದು ಕೆಲವೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ಮಧುಮೇಹ, ಡಯಾಬಿಟಿಕ್ಸ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಸರ್. ಏನಿದು, ಏನು ಕತೆ ಅಂತ ಹೇಳ್ಬಿಟ್ಟು. ಹರೇ ಶ್ರೀನಿವಾಸ. ಸಮಸ್ತ ಡಯಾಬಿಟಿಕ್ ಪೇಷಂಟ್ಗಳಿಗೆ ಒಂದು ಸೂಚನೆ, ಒಂದು ಸಿಹಿಯಾದ ಸುದ್ದಿಯನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ. ಆರ್ಕ ಪ್ರಿಂಟರ್ಸ್ ಅಂತ ನಮ್ಮದು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿಕೊಟ್ಟಿದ್ದಾರೆ ನಮ್ಮ ವತಿಯಿಂದ, ಭಾಳ ಚೆನ್ನಾಗಿ ಬಂದಿತ್ತು. ಅದಾಗಿ ನಮಗೆ ಮೇಯ್ನಾಗಿ ಜನಗಳಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ಭಾಳ ಉದ್ದೇಶ. ನನ್ನ ತಮ್ಮ ವಾಸುದೇವರಾವ್ ಅಂತ ಸುಮಾರು ಒಂದು 8-10 ವರ್ಷಗಳಿಂದ ಭಾಳ ಕಷ್ಟಪಟ್ಟು ಈ ಒಂದು ಪ್ರಯತ್ನ ಮಾಡಿ ಕಡೆಗೆ ವಿ ಗಾಟ್ ವೆರಿ ಗುಡ್ ರಿಸಲ್ಟ್. ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸುಮಾರು ಇನ್ಸುಲಿನ್ ತಗೋತಿರೋರು ಕೂಡ ನಮ್ಮ ಈ ಮುದ್ದೆ ಒಂದು ಇದರಿಂದ ಕಡಿಮೆ ಆಗಿದೆ ಅವರಿಗೆ. ಅವರು ಕೂಡ ಬಂದು ನೆಕ್ಸ್ಟ್ ಮಾತಾಡ್ತಾರೆ ಇದ್ರ ಬಗ್ಗೆ. ಇವಾಗ ತಾವು ಹೇಳಿ ಸರ್, ತಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡಿ. ಆ್ಯಂಡ್ ಇದು ಒಂದು ಮಧುಮೇಹಿಗಳಿಗೆ, ಡಯಾಬಿಟಿಕ್ಸ್ಗಳಿಗೆ ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಇಂಪಾರ್ಟೆನ್ಸ್ ಏನು? ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ನಾವು ಈ ಒಂದು ಉತ್ಪನ್ನವನ್ನು ಸತತವಾಗಿ ಸ್ವಶ್ರಮದಿಂದ ನಮ್ಮೇ ಒಂದು ರೀತಿಯಲ್ಲಿ ಇದನ್ನು ಸ್ವಯಂ ಕೃಷಿ ಅಂತ ಹೇಳ್ಬೋದು. ಸ್ವಯಂ ಕೃಷಿಯಿಂದ ನಾವು ಇದನ್ನು ಸಂಶೋಧನೆ ಮಾಡಿ ನಾವೇ ಇದರ ಪ್ರಯೋಗ ವರ್ಷಾನುಗಟ್ಟಲೆಯಿಂದ ಮಾಡಿ ಹಲವಾರು ಜನಗಳಿಗೂ ಕೊಟ್ಟು ಇದರ ಫಲಿತಾಂಶವನ್ನು ನಾವು ಕಣ್ಮುಂದೆ ಪ್ರತ್ಯಕ್ಷ ಮತ್ತು ಪ್ರಮಾಣಿಸಿ ನೋಡಿದ್ದೀವಿ. ನೀವು ಕೂಡ ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೋದು. ವಿಶೇಷವಾಗಿ ನಾವು ಇಲ್ಲಿ ಹೇಳಬೇಕು ಅಂದರೆ, ಏನು ಡಯಾಬಿಟಿಕ್ ಅಂದರೆ ನಾನು 15 ವರ್ಷದಿಂದ ನಾನು ಡಯಾಬಿಟಿಕ್ಕು, 20 ವರ್ಷದಿಂದ ಡಯಾಬಿಟಿಕ್ಕು, ನಾನು ಇನ್ಸುಲಿನ್ನು, ನಾನು ಮೆಟ್ಫಾರ್ಮಿನ್ನು, ಆ ಟ್ಯಾಬ್ಲೆಟ್, ಈ ಟ್ಯಾಬ್ಲೆಟ್ ಅಂತ ಅನೇಕವಾದ ವಿಷಯಗಳು ಜನ ಹೇಳ್ತಾ ಇರ್ತಾರೆ. ಆದರೆ ಮೊದಲಿಂದ ಹೇಳ್ತಾ ಇರೋದು ಒಂದು ಮಾತು ಏನು ಅಂದರೆ, ಮೊದಲು ಮಧುಮೇಹಿಗಳು ಆರೋಗ್ಯಕ್ಕೆ ಬೇಕಾಗಿರೋದು ಆಹಾರ ಮದೀನಂ ಆರೋಗ್ಯಂ ಅಂತ ಆಹಾರವನ್ನು ಚೆನ್ನಾಗಿ ಇಟ್ಕೋಬೇಕು. 2ನೇದು ವ್ಯಾಯಾಮ, 3ನೇದು ಮೆಡಿಸನ್ನು. ಆದರೆ ಎಲ್ಲವನ್ನು ಬಿಟ್ಟು ಮೆಡಿಸನ್ನೇ 90% ಜನಕ್ಕಿಂತ ಹೆಚ್ಚಿರ್ಬೋದು ಬಹುಶಃ. ಅವರೆಲ್ಲರೂ ಮೆಡಿಸನ್ನೇ ತೊಗೊಳ್ತಾ ಇದ್ದಾರೆ ಅಷ್ಟೇ ಹೊರತು ಮೂಲವಾಗಿ ರೂಟ್ ಕಾಸ್ ಆಗಿರೋ ಆಹಾರವನ್ನು ಸರಿಯಾಗಿ ಇಟ್ಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಸುಲಭವಾಗತ್ತೆ ಅಂತ ಒಂದು ಟ್ಯಾಬ್ಲೆಟ್ ತೊಗೊಂಡು ಬಾಲ್ ಹಾಕೊಂಡ್ಬಿಟ್ರೆ ಆಗೋಯ್ತು, ಚುಚ್ಕೊಂಡ್ಬಿಟ್ರೆ ಆಗೋಯ್ತು ಅನ್ನೋದು ಮಾಡ್ಕೊಂಡ್ಬರ್ತಾಯಿದ್ದಾರೆ. ಆದರೆ ವಿಶೇಷವಾಗಿ ಗಮನಿಸಿ, ನಾವು ಒಂದು ಫ್ಲೋರ್ ಮಿಲ್ಲಲ್ಲಿ ರಾಗಿ ಹಾಕಿದರೆ ರಾಗಿ ಹಿಟ್ಟೇ ಪಡ್ಕೋತೀವಿ, ಗೋಧಿ ಹಾಕಿದರೆ ಗೋಧಿ ಹಿಟ್ಟೇ ಪಡ್ಕೋತೀವಿ, ಅಕ್ಕಿ ಆದರೆ ಅಕ್ಕಿ ಹಿಟ್ಟೇ ಪಡ್ಕೋತೀವಿ. ಯಾವುದು ಹಾಕಿದರೆ ಅದೇ ಬರುತ್ತೆ ಹೊರತು ಬೇರೆ ಅಂಕು ಏನೂ ಬರೋದಿಲ್ಲ. ಅದಕ್ಕೆ ಮೂಲತತ್ವ ಶರೀರದ್ದು ಆಹಾರ ಮದೀನಂ ಆರೋಗ್ಯಂ, ಆಹಾರ ಒಂದು ಚೆನ್ನಾಗಿ ಇಟ್ಕೊಂಡ್ರೆ ಬೇರೆ ಯಾವ ಸಮಸ್ಯೆಯೂ ಬರಲ್ಲ. ಮತ್ತು ನೀವು ತಿಳ್ಕೊಂಡಂಗೆ ಡಯಾಬಿಟಿಕ್ ಅಂದರೆ ನಾನು ತುಂಬ ಪ್ರಯತ್ನ ಪಟ್ಟು ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲ. ಕೇವಲ 2 ಗಂಟೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಕೇವಲ 2 ಗಂಟೆಯಲ್ಲಿ ನೀವು ನಿಮ್ಮ
ಡಯಾಬಿಟಿಕ್ನ ಕಂಟ್ರೋಲ್ ಇಟ್ಕೋಬೋದು. ಮಧುಮೇಹವನ್ನು ನಿಯಂತ್ರಣಕ್ಕೆ 2 ಗಂಟೆ ಸಾಕು. ಅದನ್ನು ನಾವು ಪ್ರತ್ಯಕ್ಷ ಮತ್ತು ಪ್ರಾಮಾಣಿಸಿ ತೋರಿಸ್ತೀವಿ. ಕರೆಕ್ಟಾಗಿ ಹೇಳಿದ್ರೆ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ತೋರಿಸ್ತೀವಿ ಅಂತಂದರೆ ನಾವೇನು ಮಾಡಿದ್ದೀವಿ ಅಂದರೆ ಕೆಲವೊಂದು ಪೇಷಂಟ್ಸ್ಗಳನ್ನು ಇನ್ವೈಟ್ ಮಾಡಿದ್ದೀವಿ. ಸರ್ ಇನ್ವೈಟ್ ಮಾಡಿದ್ದಾರೆ, ಅವರು ಬರ್ತಾರೆ, ಅವರ ರೀಡಿಂಗನ್ನು ತೊಗೊತೀವಿ. ರೀಡಿಂಗನ್ನು ತೊಗೊಂಡ್ಬಿಟ್ಟು ರೀಡಿಂಗ್ ಎಷ್ಟಿದೆ ಅಂತ ನಮೂದನೆ ಮಾಡ್ಕೊತೀವಿ. ತದನಂತರ ಏನು ಮಾಡ್ತೀವಿ, ಅದಾದಮೇಲೆ ನಾವು ಮಜ್ಜಿಗೆ ಮಾಲ್ಟ್ ಅಂತ ನಮ್ಮದೊಂದು ಪ್ರಾಡಕ್ಟು. ಸರಿ, ಇದು ಹೆಂಗಿದೆ ಅಂದರೆ ಈ ಪ್ಯಾಕೆಟ್ನ ನೀವು ತೊಗೊಂಡು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಈ ಪ್ಯಾಕೆಟ್ ನೀವು ಆಫೀಸ್ ಕಬೋರ್ಡಲ್ಲಿ ಇಟ್ಕೋಬೋದು, ಮನೆಯಲ್ಲಿ ಇಟ್ಕೋಬೋದು, ಟ್ರಾವೆಲ್ ಮಾಡ್ತಾವಾಗ ಇಟ್ಕೋಬೋದು. ಸರಿ, ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಅಂದರೆ ಮಜ್ಜಿಗೆ ನಿಮ್ಗೆ ಎಲ್ಲ ಕಡೆಯೂ ಸಿಗುತ್ತೆ. ಸಿಗದೇ ಇರೋ ಜಾಗ ಇಲ್ಲ. ಸರಿ, ಮಜ್ಜಿಗೆಗೆ ಇದನ್ನು ಹಾಕೊಂಡು ಕುಡಿಯೋದಷ್ಟೇ, ಇನ್ನೇನು ಹಾಕಬೇಕಾಗಿಲ್ಲ. ಅಷ್ಟೇ ಕೆಲಸ. ಒಂದು ಸ್ಪೂನಲ್ಲಿ ಹಾಕೊಳ್ಳಿ, ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಎಷ್ಟು ಮಂದವಾಗಿರಬೇಕು, ಎಷ್ಟು ತೆಳುವಾಗಿರಬೇಕು ಅಂತ. ನಿಮ್ಮ ಅದು ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಹೊಟ್ಟೆ ತುಂಬ ಕುಡಿದ್ರೆ ಆಯಿತು. ಕುಡಿದ್ರೆ ಒಂದು 4-5 ಅವರ್ ನಿಮ್ಗೆ ಹಸುವು ಆಗೋದಿಲ್ಲ. ಮತ್ತು 2 ಗಂಟೆ ಬಿಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ಪ್ರತ್ಯಕ್ಷ ನೀವೇ ಮಾಡ್ಕೊಳ್ತೀರಾ, ನೀವೇ ಪ್ರಮಾಣಿಸಿ ನೋಡ್ತೀರಾ. ನಾವು ಹೇಳಬೇಕಾಗಿದ್ದು ಇದು ಅದ್ಭುತ ಅಂತ ಏನು ನಾವೇನು ಹೇಳಬೇಕಾಗಿಲ್ಲ. ನಿಮ್ಮ ಕಣ್ಣು ಮುಂದೆ ನಿಮಗೆ ಗೊತ್ತಾಗತ್ತೆ. ಲೈಕ್ ಈ ಪ್ರಾಡಕ್ಟ್ ಬಗ್ಗೆ ನಮಗೊಂದು ಎಕ್ಸ್ಪ್ಲನೇಷನ್ ಕೊಡಿ. ಏನಿದು ಪ್ರಾಡಕ್ಟ್, ಇದರಲ್ಲಿ ಇಂಗ್ರೀಡಿಯೆಂಟ್ ನೋಡಿ. ಇಂಗ್ರೀಡಿಯೆಂಟ್ ನಾವು ಇದರಲ್ಲೇ ಹಾಕಿರ್ತೀವಿ. ಇದನ್ನ ಫೋಕಸ್ ಮಾಡಿ ಇದು ನೋಡ್ಕೊಳ್ಳಿ. ರಾಗಿ ಫ್ಲೋರ್ ಹಾಕಿದ್ವಿ, ರಾಗಿ ಫ್ಲೋರ್ ಇದೆ, ಆಲ್ಮಂಡ್ ಫ್ಲೋರ್ ಇರುತ್ತೆ, ಆಯ್ತಾ, ಸ್ಪ್ರೌಟ್ಸ್ಗಳಿರುತ್ತೆ ಇದರಲ್ಲಿ, ವೆಜಿಟೇಬಲ್ ಪೌಡರ್ಸ್ ಇರುತ್ತೆ, ಸರಿ, ಮತ್ತೆ ಕೊತ್ತಂಬರಿ ಅದು ಇದು ಮೇಲ್ಗಡೆ ಹಾಕ್ಬೋದು. ಇಲ್ಲ ಅದು ಹಾಕದೇ ಇರೋದು ನಾವು ಪೌಡರ್ಸ್ನೇ ಹಾಕಿರ್ತೀವಿ ನಿಮ್ಮ ಟೇಸ್ಟ್ಗೆ, ರುಚಿಗೆ ಅಂತ ಹಾಕ್ತೀವಿ. ನೀವು ನಿತ್ಯ ಉಪಯೋಗಿಸೋ ಆಹಾರ ಪದಾರ್ಥಗಳಿರುತ್ತೆ. ಆಹಾರದ್ದಲ್ಲದ್ದು ಏನೂ ಅಲ್ಲ. ಇದು ಆಯುರ್ವೇದಿಕ್ಕೂ ಅಲ್ಲ, ಹೋಮಿಯೋಪತಿಕ್ಕೂ ಅಲ್ಲ, ಅಲೋಪತಿಕ್ಕೂ ಇಲ್ಲ, ಯಾವುದೂ ಅಲ್ಲ. ಶುದ್ಧವಾದ ಆಹಾರ. ಏನೇನನ್ನ ರೆಡಿ ಮಾಡ್ಬೋದು ನಾವು ಇದರಲ್ಲಿ? ನೀವು ಮುದ್ದೆ ಮಾಡ್ಬೋದು, ಮಜ್ಜಿಗೆ ಮಾಲ್ಟ್ ಮಾಡ್ಬೋದು, ಆಮೇಲೆ ನೀವು ಸೂಪ್ ತರ ಮಾಡ್ಕೊಂಡು ಕುಡಿಬೋದು, ಪಾರಿಜ್ ಅಥವಾ ಗಂಜಿ, ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಅದಕ್ಕೆ ಈ ಪುಡಿನ ಹಾಕ್ಬಿಟ್ಟು ಗಂಜಿ ತರ ಮಾಡಿ ಬೇಯಿಸಿ ತಿನ್ಬೋದು. ಕುದಿಸ್ಬೋದು. ಒಳ್ಳೆ ರಿಸಲ್ಟ್ ಇನ್ ದ ಸೆನ್ಸ್, ನೀವು 100 ಜನ ಕೊಟ್ಟರೆ 100 ಜನನೂ ಇದು ಕಮ್ಮಿ ಆಗುತ್ತೆ ಅಂತ ಹೇಳಿದಾರೆ ಹೊರತು ಒಬ್ಬನೇ ಒಬ್ಬ ಇದು ತೊಗೊಂಡು ನಾನು ಕಮ್ಮಿ ಆಗಿಲ್ಲ ಅಂತ ಹೇಳಿರೋದು. ಸರ್, ಇದನ್ನ ನಾವು ಬಾಯಿ ಮಾತಲ್ಲಿ ಹೇಳೋಕ್ಕಿಂತ ನಾವು ಒಂದು ಪ್ರಯೋಗ ಮಾಡಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತು ತುಂಬಾ ಜನ ಇನ್ವೈಟ್ ಕೂಡ ಮಾಡಿದ್ದೀವಿ. ಸೊ ನಾವ್ಯಾಕೆ ಅವ್ರಿಗೆ ಇದನ್ನ ಕೊಟ್ಟು ಟ್ರೈ ಮಾಡಬಾರ್ದು, ನೋಡ್ಕೊಂಬಂದ್ಬಿಡೋಣ ಸರ್ ಹಾಗಾದ್ರೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ರಾಮಣ್ಣ ಅವರಿದ್ದಾರೆ. ಸೊ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ನಂತರ ಇಲ್ಲಿ ರೀಡಿಂಗ್ ಅನ್ನ ತಗೊಳ್ಳಲಾಗುತ್ತೆ. ರೀಡಿಂಗ್ ಅನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಇವಾಗ ತಾವು ಯಾವ ಏರಿಯಾದಿಂದ ಬರ್ತಾ ಇರೋದು? ಇಲ್ಲಿ ಬೈರೇಶ್ವರ ನಗರ ಅಂದ್ಬಿಟ್ಟು. ಆ್ಯಂಡ್ ತಾವು ಈ ಡಯಾಬಿಟಿಕ್ಸ್ ಯಾವಾಗಿಂದ ಸರ್? ನಮ್ಮೊಂದು 6 ಇಯರಿಂದ ಸ್ಟಾರ್ಟ್ ಆಗಿದೆ. 6 ವರ್ಷದಿಂದ. ಹೌದು. ನಮ್ದು ಯೂಶುವಲಿ ರೀಡಿಂಗ್ ಎಷ್ಟಿದೆ ಇರುತ್ತೆ ಸರ್ ಇದು ಡಯಾಬಿಟಿಕ್? ಇದು ಒಂದು 200 ಒಳಗಡೆ ಇರುತ್ತೆ ಸರ್. 200 ಒಳಗಡೆ ಇರುತ್ತೆ. ಸೊ ಇವಾಗ ಚೆಕ್ ಮಾಡೋಣ ಹಾಗಾದ್ರೆ. ಚೆಕ್ ಮಾಡಿ. ಏನ್ ಅನ್ಸುತ್ತೆ ನಿಮ್ಗೆ, ಇದರಿಂದ ಕ್ಯೂರ್ ಆಗ್ಬೋದು ಅಂತ ಅನ್ಸುತ್ತೆ? ಒಂದು ಹೋಪ್ ಅಲ್ವಾ? ಒಂದು ಹೋಪ್, ಒಂದು ಆಗಬಹುದು ಅಂದ್ಬಿಟ್ಟು ಇದ್ರ ಮೇಲೆ ಬರ್ತಾ ಇದ್ದೀರಾ. ಓಕೆ ಸರ್, ಇವಾಗ ಕ್ಯೂರಿಂಗ್ ಇದನ್ನ ರೀಡಿಂಗ್ ಅನ್ನ ತಗೊಂತಾರೆ. ಸರ್, ರೀಡಿಂಗ್ ತಗೊಳ್ಳಿ. ಮಜ್ಜಿಗೆ ಮಾಲ್ಟ್ ನಾವು ಕೊಡ್ತೀವಿ. ಇದು ಮಜ್ಜಿಗೆ ಮಾಲ್ಟ್. ಸೊ ನಿಮ್ಮ ಪ್ರಾಡಕ್ಟ್ ಇಂದ ಮಾಡಿರೋ ಮಜ್ಜಿಗೆ ಮಾಲ್ಟ್. ಇದು ಒಂದು ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್. ಇದನ್ನ ಹೊಟ್ಟೆ ತುಂಬಾ ಕುಡಿಬಹುದು. ನಾವೆಲ್ಲೂ ಡಯಾಬಿಟಿಕ್ಗೆ ಸ್ವಲ್ಪ ಕುಡೀರಿ, ಅರ್ಧ ಹೊಟ್ಟೆ ಕುಡೀರಿ ಅಂತ ಹೇಳಲ್ಲ. ತೃಪ್ತಿ ಆಗೋಷ್ಟು ಕುಡೀರಿ ಮೇಡಮ್. ಸರಿ, ಸದ್ಯಕ್ಕೆ ಇವ್ರಿಗೆ ಎಷ್ಟು ಕೊಡ್ಸೋಣ ನಾವಿವಾಗ? ಅವ್ರಿಗೆ ಎಷ್ಟು ಬೇಕೋ ಅವ್ರು ಕುಡೀಲಿ ಸರ್. ಒಂದು 2 ಲೋಟ ಕುಡಿಬೋದಾ ನೀವು? ಕುಡಿಬೋದಲ್ವಾ? ಓಕೆ ಸರ್, ಇನ್ನೊಂದು ವಿಚಾರ, ಕುಡಿಯೋಕ್ಕಿಂತ ಮುಂಚೆ ನಾಷ್ಟ ಮಾಡಿರ್ಬಾರ್ದಾ? ತಿಂಡಿ ಮಾಡ್ಬೋದು. ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ಕಾಫಿ ಕುಡೀರಿ, ಟೀ ಕುಡೀರಿ, ಅಥವಾ ತಿಂಡಿ ತಿನ್ಕೊಂಬನ್ನಿ, ಏನ್ ತೊಂದರೆ ಇಲ್ಲ. ಖಾಲಿ ಹೋಟೆಲ್ ಕೂಡ ತಗೊಬೋದಾ? ಖಾಲಿ ಹೋಟೆಲ್ ತಗೊಬೋದಲ್ವಾ? ಕೊಡಿ ಮೇಡಮ್ ಅವ್ರಿಗೆ. ಸರ್, ನೀವು ಕುಡಿದ್ಬಿಟ್ಟು ಟೇಸ್ಟ್ ಯಾವ ತರ ಇದೆ ಅಂತ ಚೂರು ಹೇಳಿ ನಮ್ಗಾಗೆ. ಉಪ್ಪೇನ ಬೇಕಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಮಜ್ಜಿಗೆ ಪ್ರಕಾರನೇ ಇದೆ. ಓಕೆ, ಕುಡಿಬೋದಾ? ಕುಡೀರಿ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಅಂಕಲ್ಲೇ ಬಂದಿದ್ದಾರೆ ಇಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ. ಅಂಕಲ್, ನಿಮಗೆ ಡಯಾಬಿಟಿಕ್ ಇದೆಯಾ? ನನಗೆ ಇಲ್ಲ, ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ತೀನಿ. ಓಕೆ, ನೋಡ್ಬಿಡೋಣ ಅಲ್ವಾ ಸರ್? ಹಾಕಿ ಸರ್, ಹೋಗಿ ತಗೊಳ್ಳಿ. ಪರ್ಫೆಕ್ಟ್. $147.
ಟೇಸ್ಟ್ ಹೇಗಿದೆ? ಟೇಸ್ಟ್ ಪರವಾಗಿಲ್ಲಪ್ಪ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಾವು ಮಜ್ಜಿಗೆ ಕುಡಿಬೇಕಾದ್ರೆ ಏನಾದ್ರು ಇವ್ರದ್ದು ಇದಕ್ಕಿಂತ ಮುಂಚೆ 147 ಬಂದಿತ್ತು. 147 ಇತ್ತು. ಮಾಡಿ ಸರ್ ಇವ್ರದ್ದು. ಟಚ್ ಮಾಡಿ 105 ನಾರ್ಮಲ್ ಆಗಿ ಬಂದ್ಬಿಟ್ಟಿದೆ ಸರ್. ತುಂಬಾ ಕಮ್ಮಿ ಆಗಿಬಿಟ್ಟಿದೆ. 147 ಇದ್ದಿದ್ದು 105 ಅಂದ್ರೆ ಫುಲ್ ನಾರ್ಮಲ್ ಆಗಿ ಬಂದಿದೆ. ಇನ್ನೊಬ್ರು ಅನಂತ ರಾಮರಾವ್ ಅಂತ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ತಾವು ಯಾವ ಏರಿಯಾದಿಂದ ಬರ್ತಾ ಇರೋದು? ಲೇಔಟಿಂದ, BWSSP ಲೇಔಟಿಂದ. ಸರ್ ತಾವು ಯಾವಾಗಿಂದ ಲೈಕ್ ಡಯಾಬಿಟಿಕ್? 22 ವರ್ಷ ಆಯ್ತಾ? 22 ವರ್ಷ. ತಮ್ಮದು ರೀಡಿಂಗ್ ಯೂಶಲಿ ಎಷ್ಟಿರುತ್ತೆ ಸರ್? ನಾರ್ಮಲ್ ಇರುತ್ತೆ, 140 150 250 ಇರುತ್ತೆ. ಓಕೆ. $178. ಏನು ಹೇಳ್ತೀರಾ 178ಗೆ? ಶುಗರ್ ಇದೆ ಅಲ್ವಾ? ಕುಡೀರಿ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಬಲರಾಮ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಾವು ಯಾವ ಏರಿಯಾದಿಂದ ಬರ್ತಾ ಇರೋದು? ಟಿ ದಾಸರಳ್ಳಿ. ಟಿ ದಾಸರಳ್ಳಿಯಿಂದ ಬರ್ತಾ ಇರುವಂಥದ್ದು. ಡಯಾಬಿಟಿಕ್ ಯಾವಾಗಿಂದ ಇದೆ ತಮಗೆ? ನಮ್ಗಾಲ 8 ವರ್ಷದಿಂದ ಇದೆ. 8 ವರ್ಷದಿಂದ ಇದೆ. ತಮ್ಮ ಇದು ಏನು ಡಿಜಿಟ್ ಇರುತ್ತಲ್ಲ, ಅದು ಎಷ್ಟು ಬರುತ್ತೆ ಯೂಶಲಿ ಸರ್? ಅದ್ರ 180 ಬರುತ್ತೆ ಒಂದ್ಸಲಿ. ಇಂತೆ 3 ಮಂತ್ಸ್ ಆದಮೇಲೆ 220 ಆಗುತ್ತೆ. 152. ಏನು ಹೇಳ್ತೀರಾ ಸರ್? ಶುಗರ್ ಇದೆ ಅಂತನಾ? ಶುಗರ್ ಇದೆ, ಆದ್ರೆ ಅವ್ರು ಇನ್ನೂ ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಷ್ಟು ಕಮ್ಮಿ ತೋರಿಸ್ತಾ ಇದ್ದಾರೆ. ಕಮ್ಮಿ ತಿಂಡಿ ತಿಂದಿದ್ರೆ ಇನ್ನೂ ಜಾಸ್ತಿ ತೋರಿಸೋದು. ಸರ್ ಇವ್ರಿಗೆ ಎಷ್ಟೊತ್ತು ಆಯಿತು ಕೊಟ್ಬಿಟ್ಟು ನೀವು ಇದನ್ನು? 2 ಅವರ್ ಆಯಿತಾ? ಇವಾಗ ನೆಕ್ಸ್ಟ್ ರಿಸಲ್ಟ್ ಅಲ್ವಾ ಇವಾಗ? ಮಾಡಿ ಸರ್, ಮಾಡಿ ಮಾಡಿ. ಈಗ ನಮ್ದು ಇವು ಫಸ್ಟ್ ಬಂದು ರೀಡಿಂಗ್ ಕೊಟ್ಟಿದ್ದಾರೆ. ಹೌದು. ಈಗ ನಮ್ದು ಫುಡ್ ಕೊಟ್ಟಿದ್ದೀವಿ, ಫುಡ್ ತಗೊಂಡಾಗಿದ್ದಾರೆ. ಎಷ್ಟು ಬಂದಿದೆಯಪ್ಪ? 120 ಬಂದಿದೆ. ಎಷ್ಟು ಕಡಿಮೆ ಆಯ್ತಾ? ಅವ್ರದ್ದು 127 ಇತ್ತು. ಕುಡಿದ್ಮೇಲೆ ಅವ್ರು ಏನು ಜಾಸ್ತಿ ಆಗಿಲ್ಲ, ಅಂದ್ರೆ ಇನ್ನೂ ಕಮ್ಮಿ ಆಗಿದೆ. 120 ಆಗಿದೆ. 127 ಇತ್ತು, 120 ಆಗಿದೆ ಸರ್ ಇದು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ನವೀನ್ ಕುಮಾರ್ ಸರ್ ಇದ್ದಾರೆ. ಏನು ಈ ಪ್ರಾಡಕ್ಟ್ ಇದೆ, ಡಯಾಬಿಟಿಕ್ದು ಪ್ರಾಡಕ್ಟ್ ಇದೆ. ಸೊ ಇದರ ಏಜೆನ್ಸಿನ ಆಲ್ರೆಡಿ ತೊಗೊಂಡಿದ್ದಾರಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ತಾವು ಯಾವ ಏರಿಯಾದಲ್ಲಿ ಇದನ್ನು ತೊಗೊಂಡಿದ್ದೀರಾ? ನಾನು ಲಗ್ಗೆರೆನಲ್ಲಿ ಏಜೆನ್ಸಿ ತೊಗೊಂಡಿದ್ದೀನಿ. ಏಜೆನ್ಸಿ ತೊಗೊಂಡಿದ್ದೀರಾ? ಓಕೆ. ತಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ತಮ್ಮ ನಾನು ಡಾಕ್ಟರ್ ನವೀನ್ ಕುಮಾರ್ ಅಂತ. ಯಾವಾಗ ಈ ಏಜೆನ್ಸಿ ತೊಗೊಂಡೆ, ಇದು ಒಂದು ಸ್ವಲ್ಪ ರಾಮಬಾಣ ಥರ ವರ್ಕ್ ಮಾಡುತ್ತೆ ನಮ್ಮ ಈ ಪ್ರಾಡಕ್ಟ್. ಓಕೆ. ಸೊ ನಾನು ಅದಕ್ಕೆ ಯಾಕೆ ಇನ್ನೊಂದು ಸಪೋರ್ಟ್ ತಗೊಂಡು ಈ ಕಡೆಯಿಂದನೂ ಸ್ವಲ್ಪ ಜನಕ್ಕೆ ನಾವು ಹೆಲ್ಪ್ ಮಾಡಬಾರ್ದು ಅಂತ ಒಂದು ಮೈಂಡಲ್ಲಿ ಬಂತು. ಸೊ ಹಾಗಾಗಿ ವಿತೌಟ್ ಸೆಕೆಂಡ್ ಥಾಟ್ ಇಮಿಡಿಯೇಟಾಗಿ ನಾನು ಇದು ತೊಗೊಂಡ್ಬಿಟ್ಟೆ. ಆಮೇಲೆ ತುಂಬ ವ್ಯಕ್ತಿಗಳು ಏನು ಹೇಳ್ತಾರೆ ಅಂತಂದರೆ, ಏಜೆನ್ಸಿ ತೊಗೊಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಸೊ ಈ ಏಜೆನ್ಸಿ ತೊಗೊಳೋದಕ್ಕೆ ತಾವೇನು ಖರ್ಚನ್ನು ಮಾಡಿರುವಂಥದ್ದು? ಏನಿಲ್ಲ ಸರ್, ಸುಮ್ಮನೆ ಸಣ್ಣ ಅಮೌಂಟ್. ಒಂದು 3-4 ಜನ ನೀವು ಏನಾದ್ರು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೆ ಒಂದು 2 ಸ್ಟಾರೋ 3 ಸ್ಟಾರೋ ಏನು ಬಜೆಟ್ ಬರುತ್ತೆ ಆ ಬಜೆಟಲ್ಲಿ ಬರುತ್ತೆ. 4ರಿಂದ 5 ಸಾವಿರ ಆಗುತ್ತೆ ಅಷ್ಟೇ. ಒಂದು 5,000 ನೀವು ಹೊರಗಡೆ ಒಂದು ಶಾಪಿಂಗ್ ಮಾಡಿದ್ರೆ 10,000 ರೂಪಾಯಿ ಶಾಪಿಂಗ್ ಮಾಡ್ತೀರಾ. ಅದರಲ್ಲೇ ನೀವು ಸ್ಟಾರ್ಟ್ ಮಾಡಿರುವಂಥದ್ದು? ಒಂದು ವಿಚಾರ ಕೇಳ್ತೀನಿ, ಇದ್ರ ಮೇಲೆ ಪ್ರಾಡಕ್ಟ್ ಮೇಲೆ ಎಷ್ಟು ನಂಬಿಕೆ ಇದೆ ನಿಮಗೆ? 100ಕ್ಕೆ 100% ನಂಬಿಕೆ ಇದೆ. ಯಾಕಂದ್ರೆ ಇದರಲ್ಲಿ ಕೆಮಿಕಲ್ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ದೇಸಿಯಾಗಿದೆ. ಇದರಲ್ಲಿ ದಿನಬಳಕೆ ನೀವೇನು ಮನೆಯಲ್ಲಿ ದಿನ ಬಳಕೆ ಉಪಯೋಗಿಸಿರೋ ಅದೇ ಐಟಮ್ ಇದ್ರಲ್ಲಿ ಹಾಕಿ ಮಾಡಿರೋದು. ಹಾಗಾಗಿ ಇದರಲ್ಲಿ ಏನು ಡೌಟ್ ಪಡುವಂತ ಅವಶ್ಯಕತೆ ಏನಿಲ್ಲ. ಧಾರಾಳವಾಗಿ ಕಣ್ಣು ಮುಚ್ಕೊಂಡು ತಗೋಬಹುದು. ಹೌದು. ನಿಮ್ಮ ಹತ್ರ ಪರ್ಚೇಸ್ ಮಾಡಿದವರು ಯಾರಾದರೂ ರಿಸಲ್ಟ್ ಹೇಳಿದಾರ ತಮಗೆ? ಸುಮಾರು ಜನ ಹೇಳಿದ್ದಾರೆ ಸರ್, ತುಂಬಾ ವರ್ಕ್ ಆಗ್ತದೆ, ಚೆನ್ನಾಗಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿನ್ನ ಅವ್ರಿಗಿನ್ನ ಬಿಟ್ಟು ನಮ್ಗೆ ಏನ್ ಬೇಕಲ್ಲ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಶ್ರೀನಿವಾಸ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ ತುಂಬಾ ಸಂತೋಷ ಆಯ್ತು. ತುಂಬಾ ಖುಷಿ ಆಯ್ತು.
ಖುಷಿ ಆಯ್ತು ನಿಮ್ಮನ್ನ ಮೀಟ್ ಆಗಿ. ಸರ್ ಇವಾಗ ನಾನು ಇವತ್ತು ಮಾತಾಡ್ತಿರೋ ವಿಚಾರ ಬಂದ್ಬಿಟ್ಟು ಪ್ರಾಡಕ್ಟ್ ಬಗ್ಗೆ. ಸೊ ಪ್ರಾಡಕ್ಟ್ನ ಬಗ್ಗೆ. ಸೊ ಈ ಪ್ರಾಡಕ್ಟ್ ಅನ್ನು ನೀವು ಯೂಸ್ ಮಾಡಿದ್ದೀರಾ? ಹೌದು ಸರ್ ಏನಾಯ್ತು ಅಂತಂದ್ರೆ ನಾನು ಬ್ರಹ್ಮಕುಮಾರ್ ನಮ್ಮ ಸಂಸ್ಥೆ ಇಲ್ಲಿದೆ, ಸರಿ, ಆಶ್ರಮ ಇದೆ. 15 ವರ್ಷ ಮೆಡಿಟೇಟರ್ ನಾನು. ಸರಿ. ಒಂದಿನ ಸಡನ್ ಆಗಿ ಇವರು ಸರ್ ಬಂದು ನಮ್ಮ ಇದಕ್ಕೆ ನಾವು ಒಂದು ಮೆಡಿಟೇಷನ್ ಮಾಡ್ಬೇಕು ಗುರುವಾರ ದಿನ ಬಂದ್ರು. ಅವ್ರು ತುಂಬಾ ಜನ ಒಂದು 50-100 ಜನ ಇದ್ರು ಅಲ್ಲಿ. ಬಂದ್ಬಿಟ್ಟು ಈ ತರ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು. ಸರಿ ನಾನೇನ್ ಮಾಡಿದೆ, ಅವ್ರನ್ನ ಕೇಳಿದೆ ಸರ್ ನಾನು, ನೋಡಿ ನಾನು ತುಂಬಾ ಆಯುರ್ವೇದಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಎಲ್ಲದನ್ನೂ ಮಾಡಿದ್ದೀನಿ, ಯಾವ್ದಲ್ಲ ಅಂಥದ್ದೇನು ಹೆಚ್ಚು ಕಮ್ಮಿ ಹೈ ಲೆವೆಲ್ ಒಂದು ಕಮ್ಮಿಗೆ ನಾವು ಮಾಡ್ಕೋಬೋದೇ ಹೊರತುವೆ ಕಂಪ್ಲೀಟಾಗಿ ಅದು ವಾಸಿ ಆಗೋಂಥ ಚಾನ್ಸ್ ಇಲ್ಲ. ಇಲ್ಲ ಸರ್ ನಾನು ಚಾಲೆಂಜ್ ಮಾಡ್ತೀನಿ, ವರಿ ಮಾಡಿಬಿಟ್ಟು ಶ್ರೀನಿವಾಸ್ ಅವರೇ, ದಯವಿಟ್ಟು ಇದನ್ನು ತಗೊಂಡು ನೋಡಿ. ನೀವು ತಗೊಂಡ 2 hours ಆದಮೇಲೆ ಶುಗರ್ ನಿಮ್ಮದು ಕಂಟ್ರೋಲ್ ಬಂದಿರುತ್ತೆ ಅಂತ. ಸರಿ 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 ಓಕೆ. ನಾ ಮಾರೇ ದಿನ ತೊಗೊಳಕ್ಕಾಗಲಿಲ್ಲ, ಅನ್ಎಕ್ಸ್ಪೆಕ್ಟ್ ಮನೇಲಿ ಸ್ಪೆಷಲ್ ಆಗಿ ಏನೋ ಮಾಡಿದ್ರು. ಸರಿ ಆದರೆ ಮಾರೇ ದಿನ ತೊಗೊಂಡೆ. ಅದು ನಮ್ಮ ಮನೇಲಿ ಏನಾಯ್ತು ಅಂತಂದ್ರೆ ಮಕ್ಕಳು ಟ್ರಿಪ್ ಹೋಗಿ ವೈಷ್ಣೋದೇವಿಗೆ ಹೋಗಿದ್ರು ಮಕ್ಕಳು. ಸರಿ. ನಮ್ಮ ಮಿಸ್ಸಸ್ಗೂ ರಜಾ ಇತ್ತು, ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಸರಿ ಅವ್ರೇನು ಹೇಳಿದ್ರು, 2 ದಿನ ನಾವು ಅಯ್ಯಂಗಾರ್ಸು ಪುಳಿಯೋಗರೆ ಮಾಡ್ತಾರಲ್ಲ ಫೇಮಸ್, 2 ದಿನ ಪುಳಿಯೋಗರೆ ಮಾಡ್ಬಿಟ್ಟು 2 ದಿನ ಪುಳಿಯೋಗರೆ ಬಡ್ಚಿ ಹಾಕ್ಬಿಟ್ರು. ಸರಿ ಸರಿ ಓಕೆ. ನನಗೆ ಚೆನ್ನಾಗಿ ಗೊತ್ತು, ಈ ಅನ್ನ ತಿಂದ ಮೇಲೆ ಶುಗರ್ ಹೈ ಆಗುತ್ತೆ. ಹಾಗೆ ಆಗುತ್ತೆ, ಯಾಕೆಂದ್ರೆ ಇದರಲ್ಲಿ ಸರ್ ಇದು ಸಿರಿಧಾನ್ಯಗಳಲ್ಲಿ ಇದು ಫೈಬರ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಟೆಸ್ಟ್ ಮಾಡಿದ್ರೆ ಸರಿ ತೊಗೊಂಬಿಡಿ ನೋಡೋಣ. ಟೆಸ್ಟ್ ಮಾಡಿದ್ರೆ 253 ಇತ್ತು ಸರ್. 253 ಇತ್ತು. ಆಮೇಲೆ ನಾ ಏನು ಮಾಡಿದೆ, ಈಗ ನಾವು ಅಷ್ಟು ಈಸಿಯಾಗಿ ಯಾವುದು ನಂಬಲ್ಲ ಸರ್, ಅಲ್ಲೊಂದು ವಿಚಾರ ಹೇಳೋದು. ಆಮೇಲೆ ಏನು ಮಾಡಿದೆ, ನನಗಿದ್ದು ಇದೇನು ಪ್ರಾಡಕ್ಟ್ ಇದು ಮಾಡಲ್ಲ, ಏನೋ ಹೇಳಿದಾರಲ್ಲ ಪಾಪ ಬಂದಿದ್ದಾರಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಸರ್. ತುಂಬ ಆಶ್ಚರ್ಯ ಆಯ್ತು. ಏನು ಮಾಡಿದ್ರಿ, ಏನು ಮಾಡ್ಕೊಡಿದ್ರಿ ನೀವು ಇದ್ರ? ಸರ್ ನಾನು ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡಿಬಿಟ್ಟು ಅದು ಸ್ವಲ್ಪ ಸಾರಿತ್ತು, ಆ ಸಾರಲ್ಲಿ ಊಟ ಮಾಡಿಬಿಟ್ಟು 2 ಅವರ್ ಬಿಟ್ಬಿಟ್ಟು ಟೆಸ್ಟ್ ಮಾಡಿದೆ ಸರ್. ಸರಿ ಸರ್ ನೀವು ನಂಬ್ತೀರ ಬಿಡ್ತೀರೋ, ಒಂದ್ಸಲ ಟೆಸ್ಟ್ ಮಾಡಿ ಅದು 152 ಇತ್ತು. ತೋರಿಸಿ ಸರ್ ನಮಗೆ. ಹಾಂ ಸರ್ 152 ಇತ್ತು. ನಾನೇನು ಮಾಡಿದೆ, ಡೌಟ್ ಮಾಡಿ ಇನ್ನೊಂದ್ಸಲ ಚುಚ್ಕೊಂಡು ಇನ್ನೊಂದ್ಸಲ ಟ್ರೈ ಮಾಡಿದೆ ಸರ್. ಮತ್ತೆ 152 ಇತ್ತು. ಮತ್ತೆ ಇನ್ನೊಂದ್ಸಲ ಟೆಸ್ಟ್ ಮಾಡಿದೆ. ಆಮೇಲೆ ನೋಡಿ ಇದು ನಮ್ಮ 152. ಸೊ ವೀಕ್ಷಕರೇ ಇಲ್ಲ ಆ್ಯಕ್ಚುಲಿ ಬರ್ತಾ ಇದೆ, ನಾವು ಹೇಳ್ತಾ ಇರಬೇಕಾದ್ರೆ ನಿಮ್ಗೆ ಆ್ಯಕ್ಚುಲಿ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇರ್ಬೋದು. ಇಲ್ಲಿ ಪರವಾಗಿಲ್ಲ ಕೊಡಿ ಸರ್. ಇಲ್ಲಿ 152 200 ಚಿಲ್ಲರೆ ಇದ್ದಿರೋದು 152 ಬಂತ. 253 ಇದ್ದು 152 ಬಂದಿದೆ. ಎಷ್ಟು ಸಮಯದಲ್ಲಿ ಬಂತು? 2 hours ಸರ್. 2 ಅವರಲ್ಲಿ ಕರೆಕ್ಟಾಗಿ 2 hours ಸರ್. ನಾನಂತೂ ಸತ್ಯ ಹೇಳ್ತೀನಿ ನಾನು ಸರ್, ವಿ ನೆವರ್ ಟೈಲ್. ಯಾಕೆಂದ್ರೆ ರಾಂಗ್ ಯಾರಿಗೂ ಹೇಳಬಾರ್ದು. ನಮ್ಮ ಕೆಲವೊಬ್ರಿಗೆ ಒಳ್ಳೇದಾಯ್ತಾ, ಒಳ್ಳೇದು ಮಾಡಬೇಕು. 4 ಜನಕ್ಕೆ ನಮಗೂ ಒಳ್ಳೇದಕ್ಕೆ 4 ಜನಕ್ಕೆ ಒಳ್ಳೇದಾಗಬೇಕು. ಈ ಪ್ರಾಡಕ್ಟ್ ಯೂಸ್ ಮಾಡಲಿ ಸರ್. ವಂಡರ್ಫುಲ್ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಕ್ಲಾಸ್ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನ ಮೊಬೈಲ್ ನಂಬರ್ ಸಹ ಕೊಡ್ತೀನಿ. ಯಾರಾದರೂ ವೀಕ್ಷಕರು ಪಾಪ ನಮ್ಮ ಥರ ಸಫರ್ ಮಾಡ್ತಿರೋರು ಬೇರೆ ಸಫರ್ ಆಗಬಾರ್ದು. ಬೇರೆ ನೋವು ನಾವು ತಗೊಳ್ಳೋಣ, ಬೇರೆ ಖುಷಿ ಕೊಡೋಣ. ಚೆಕ್ ಮಾಡಿ ಸರ್ ಇವ್ರದ್ದು. ಪೂಜಾ ಪ್ರಯುಕ್ತ ಎಲ್ಲ ಸ್ವೀಟ್ಗಳು ತಿಂದ್ಬಿಟ್ಟು ಅಲ್ವಾ ಸರ್? ಯಾಕಂದ್ರೆ ನನಗೆ 2 days ಅಲ್ಲಿ ಅದು ಕಡಿಮೆ ಮಾಡ್ಕೊಳ್ಳೋ ಕೆಪಾಸಿಟಿ ಗೊತ್ತಿದೆ. ಓಕೆ. ಏನು ತಗೊಳ್ದೆ ಬರೀ ಮುದ್ದೆ ತಗೊಂಡ್ಬಿಟ್ರೆ 2 days ಅವ್ನು ನಾರ್ಮಲ್ ಬಂದ್ಬಿಡುತ್ತೆ ಅಲ್ವಾ? ನೋಡ್ಬೋಣ, ಚೆಕ್ ಮಾಡ್ಬಿಡೋಣ ಇವಾಗಲೇ. $300 ಇದೆ. ಸೊ ಇವ್ರದ್ದು ಎಷ್ಟು ಡೌನ್ ಆಗಿದೆ ಸರ್ ಇವ್ರದ್ದು? ಓಕೆ 11 ಕಮ್ಮಿ ಆಗಿದೆ. ನಿಮ್ಮ ನಂಬರ್ ಕೊಡ್ತೀನಿ, ರಾಮಕೃಷ್ಣ ಸರ್ ಕಳಿಸ್ಕೊಡ್ತೀನಿ. ಸರಿ ಸರ್ ಸರಿ. ಎಷ್ಟಿದೆ ಸರ್? 311 ಇದೆ. ಸೊ 5 ಇದೆ ಅಲ್ವಾ ಇವ್ರದ್ದು? ಓಕೆ ಓಕೆ. ತಿಂಡಿ ತಿಂದ್ಬಿಟ್ಟಿದ್ದೀನಿ. ಮಾಮೂಲಿ ಇದು ಮಾಡಿರೋದು. ಪ್ರಾಡಕ್ಟ್ ತಗೊಂಡ್ಮೇಲೆ ಪಟ್ ಅಂತ 2 ಅವರ್ಗೆ ಹಿಡಿದೋಗುತ್ತೆ, ಡೌನ್ ಆಗಿಬಿಡುತ್ತೆ. ತೊಗೊಳ್ಳಿ ಸರ್, ಕುಡೀರಿ ಸರ್, ನೀವು ಕುಡೀರಿ. ಸೊ ಇದರಲ್ಲಿ ನೇರವಾದ ಆಗಿರೋದು ನಾನು, ಇವಳು ಮತ್ತು ನನ್ನ ಮಗಳು. ಓಕೆ. ನಾವು 3 ಜನ ಸೇರ್ ಮಾಡಿರೋ ಈ ಒಂದು 3 man ಆರ್ಮಿ ಏನಿದೆ ಅದು ಮಾಡಿರೋ ಸಾಧನೆ. ಅಂದರೆ ತಯಾರಿಕೆಯಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದ್ದು ನನ್ನ ಹೆಂಡತಿ ಒಬ್ಬಳೆ. ಇವರು ಹೌದು, ಸಂಪೂರ್ಣವಾದ ಸಹಕಾರ, ಸಂಪೂರ್ಣವಾದ ಡೆಡಿಕೇಶನ್ನು, ಶ್ರಮ. ಯಾಕಂದರೆ ನಾವೊಂದು ರಿಸರ್ಚ್ ಮಾಡುವಾಗ 20 ಮನಸ್ಸಿಗೆ ಬಂದಿದ್ದು ಹೇಳ್ತೀನಿ, ಅದು ಮಾಡು, ಅದು ಬೇಡ, ಇದು ಮಾಡು, ಅದು ಬಿಸಾಗಿ ಹೋದ್ರೆ ಹೋಗ್ಲಿ, ಅದು ಬೇಕಾಗಿಲ್ಲ, ಇದು ತಗೋ. ಗಂಟೆಗೆ ಇಡೀ ದಿನ ಅವಳಿಗೆ ಅಷ್ಟು ಆಗಿದೆ. ಅದು ತೊಂದರೆ ಅಂತ ಹೆಂಡ್ತಿನ ತೊಂದರೆ ಅಂದ್ಕೊಂಡ್ರೆ ಜಗತ್ತಲ್ಲಿ ನಮ್ಮನ್ನು ಕಾಪಾಡಾರ ಆಯಿತಾ. ಆಮೇಲೆ ನನ್ನ ಮಗಳು ಅದ್ಭುತವಾಗಿ ನನಗೆ ಟೆಕ್ನಿಕಲಾಗೂ ಸಪೋರ್ಟ್ ಕೊಟ್ಟಿದ್ದಾಳೆ, ಮಾರಲಾಗಿ ಸಪೋರ್ಟ್ ಕೊಟ್ಟಿದ್ದಾಳೆ. ಸೊ ವೀಕ್ಷಕರೇ ನೀವು ನೋಡಿದ್ರಲ್ಲ, ಬಿಫೋರ್ ರೀಡಿಂಗನ್ನು ತೊಗೊಂಡ್ವಿ.
ಮಜ್ಜಿಗೆ ಇದನ್ನು ಕೊಟ್ವಿ, ರೀಡಿಂಗನ್ನು ಕೂಡ ನಾವು ಲಾಸ್ಟಲ್ಲಿ ರಿಜಿಸ್ಟರ್ ಮಾಡಿದ್ವಿ. ಸೂಪರ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ನಾನೇ ಆಶ್ಚರ್ಯ ಆಗ್ಬಿಟ್ಟೆ ಆ್ಯಕ್ಚುಲಿ, 2 ಅವರಲ್ಲಿ ಇದು ಹೆಂಗಪ್ಪ ಆಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ನೀವು ಕೂಡ ಆಶ್ಚರ್ಯ ಆಗಿರ್ತೀರ. ಸೊ ಇವಾಗ ಕೆಲವೊಂದು ಡೌಟ್ಸ್ಗಳಿದೆ, ಅದನ್ನು ಸರ್ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ. ಸರ್, ನಾನು ಫಸ್ಟ್ ಕೇಳೋ ಕ್ವಶನ್ ಏನಂತಂದರೆ, ನೀವು ಮಜ್ಜಿಗೆಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಅಂತ ಅಂದರೆ ನೀರಲ್ಲೂ ಮಿಕ್ಸ್ ಮಾಡ್ಬೋದಾ? ನೋಡಿ, ನಾವು ಯಾವುದೇ ಒಂದು ಆಹಾರ ಪದಾರ್ಥ ತೊಗೊಳ್ಳುವಾಗ ರುಚಿ ಮುಖ್ಯ ಆಗತ್ತೆ. ನೀರಲ್ಲಿ ರುಚಿ ಆಗಲ್ಲ. ಇವಾಗ ನಾನು ಒಂದು ಹೇಳ್ತೀನಿ ಸರ್, ಅನ್ನ ಮತ್ತು ಸಾಂಬಾರು ಮಾಡಿದ್ದೀವಿ, ಅನ್ನ ಮಜ್ಜಿಗೆ ಹುಳಿ ಮಾಡಿದ್ದೀವಿ, ಬರೀ ಅನ್ನ ತಿನ್ಬೋದು ಅಂತ ತಿನ್ಬೋದು. ಅಸಾಧ್ಯವಾಗಿರೋದು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಾಲ್ಗೆಗೆ ರುಚಿ ಬೇಕು ಸರ್. ನೀವೇನೇನೋ ಕೊಟ್ಟರೆ ಶರೀರ ತಗೊಳ್ಳಲ್ಲ. ರುಚಿ ಇದ್ರೆ 2 ಲೋಟ ಮೇಲಿನ ಹೋಗುತ್ತೆ. ಮಜ್ಜಿಗೆ ನೋಡಿ, ಮಜ್ಜಿಗೆ ಇವಾಗ ನಾವು ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಚಳಿಗಾಲ ಶುರು ಆದ್ಮೇಲೆ ನಾವು ಮಜ್ಜಿಗೆ ಹೇಳಲ್ಲ. ಅದಕ್ಕೆ ಏನ್ ಪದಾರ್ಥ ಹಾಕ್ಬೇಕು ಅಂತ ನಾವು ಹೇಳ್ತೀವಿ. ಎಲ್ಲ ಮನೇಲಿ ಸಿಗುವಂತದ್ದೇ. ಯಾವ್ದೋ ಒಂದಿಷ್ಟು ಸೊಪ್ಪು ಕತ್ತರಿಸ್ಬಿಟ್ಟು ಅದು ಜ್ಯೂಸ್ ಮಾಡಿ ಅದ್ರ ಜೊತೆ ಹಾಕಿ ಅಂತ ಹೇಳ್ತೀವಿ. ಸೂಪ್ ಮಾಡ್ಬೋದು, ತರಕಾರಿಗಳು ಹೇಳ್ತೀವಿ. ಸರ್, ಇದು ಎಷ್ಟು ಗ್ರಾಮ್ ಇರುತ್ತೆ ನಮಗೊಂದು ಪ್ಯಾಕೆಟ್? ಇದು 400 ಗ್ರಾಮ್ ಇದೆ. 400 ಗ್ರಾಮ್ ನಮಗೆ ಎಷ್ಟು ದಿನಗಳವರೆಗೆ ಬರುತ್ತೆ? ನೋಡಿ, ಯಾವುದೇ ಪದಾರ್ಥ ನೀವು ಎಷ್ಟು ಉಪಯೋಗಿಸ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್ ಆಗಿದೆ. ಸರಿ, ಓಕೆ, ಆಯ್ತಾ? ನೀವು ಇದನ್ನ ಮಜ್ಜಿಗೆಗೆ ಹಾಕೊಂಡು ಕುಡಿದ್ರೆ 30 ಗ್ರಾಮ್ ಹಾಕಿದ್ರೆ ಸಾಕು. 30 ಗ್ರಾಮ್ 30 40 ಗ್ರಾಮ್ ಹಾಕಿದ್ರೆ ಸರಿ, ಓಕೆ. ಆಯ್ತಾ? ಮುದ್ದೆ ಮಾಡ್ಕೋತೀರಾ, 80 ರಿಂದ 100 ಗ್ರಾಮ್ ಬೇಕು. 100 ಗ್ರಾಮ್ ಸಾಕು. ನೀವು ಯಾವ್ಯಾವ್ದನ್ನ ಬದಲಾಯಿಸ್ತಾ ಹೋಗ್ತೀರಾ ಅದಕ್ಕೆ ತಕ್ಕನಾಗಿ ಅಷ್ಟು ಪದಾರ್ಥ ಕನ್ಸ್ಯೂಮ್ ಆಗುತ್ತೆ. ಆದ್ರೆ ನಾವು ಡಯಾಬಿಟಿಕ್ ಹೇಳೋದು ಅಂದ್ರೆ ನಮ್ಮ ಪದಾರ್ಥನ ಹೊಟ್ಟೆ ತುಂಬ ತಿನ್ನಿ. ಹೊಟ್ಟೆ 3 ತಿಂಗಳು 4 ತಿಂಗಳು ಮಾಡಾದ್ಮೇಲೆ HbA1c ಟೆಸ್ಟ್ ಮಾಡಿಸಿ. HbA1c ಟೆಸ್ಟ್ ಮಾಡಿದಾಗ ಅದೇನಾದ್ರು ಬಿಲೋ 6 ಬಂದ್ರೆ ಮಾಮೂಲಿ ಏನ್ ಬೇಕಾದ್ರೆ ನೀವು ತಿಳ್ಕೊಂಡಿರಿ. ಆಯ್ತಾ? ಮತ್ತೆ ಮುಂದಿನ ತಿಂಗಳು ಚೆಕ್ ಮಾಡಿ. ಆವಾಗ HbA1c 6 ದಾಟ್ತಾ ಒಂದು 15 ದಿನ ತಗೊಳ್ಳಿ. ಇದು ಲೈಫ್ ಲಾಂಗು ನೀವು ತಗೊಳ್ಳೋರು ಹಂಗಾಗುತ್ತೆ ಎಂಥದ್ದು ಇಲ್ಲ. 4 ತಿಂಗಳು ನೀವು ನಿಷ್ಠೆಯಿಂದ ಮಾಡಿದ್ರೆ ನಿಮ್ಮ HbA1c ಕಂಟ್ರೋಲ್ ಬಂತು ಅಂತ ಆಯಿತು ಅಂದರೆ 5 ರಿಂದ 6 HbA1c ನೀವು ಸಾಧನೆ ಮಾಡಿದ್ರೆ ಆಮೇಲೆ ನೀವು ಮಾಮೂಲಿಯಾಗಿ ಏನು ಬೇಕಾದ್ರೂ ತಿನ್ಕೊಂಡು. ಬೆಲೆ ಎಷ್ಟಾಗುತ್ತೆ ಸರ್? ಇನ್ ಕೇಸ್ ಜಾಸ್ತಿ ಆದರೆ ಬೆಲೆನೂ ಹೇಳಿ. ಮತ್ತೆ ಇದ್ರ ಬೆಲೆ ನೋಡಿ, 400 ಗ್ರಾಮ್ಗೆ 280 ರೂಪಾಯಿ ರೀಟೇಲ್ ರೇಟ್. 400 ಗ್ರಾಮ್ಗೆ 280 ರೂಪಾಯಿ. 280 ರೂಪಾಯಿ ರೀಟೇಲ್ ರೇಟ್ ಇದೆ. ನಾನು ಆವಾಗಲೇ ನಿಮ್ಗೆ ಹೇಳಿದ ಅಗಾಧವಾದ ಜನ ಕಳಿಸ್ಕೊಡ್ತೀರಾ ಈ ಕೆಲಸಕ್ಕೆ? ನಾವು ಪೋಸ್ಟಲ್ಲಿ ನಿಮ್ಗೆ ಅದನ್ನು ಕಳಿಸ್ತೀವಿ. ವೀಕ್ಷಕರೇ, ಸರ್ ಹೇಳಿದ್ರು ಅಮೆರಿಕದಲ್ಲೂ ಕೂಡ ಕಳಿಸಿದ್ದಾರೆ. ನನ್ನ ವೀಕ್ಷಕರು ಇವನ್ ಅಮೆರಿಕದಲ್ಲೂ ಇದ್ದೀರಾ, ದುಬೈದಲ್ಲಿದ್ದೀರಾ, ಆ್ಯಂಡ್ ಬೇರೆ ಬೇರೆ ಕಂಟ್ರೀಸಲ್ಲಿ ಕೂಡ ಇದ್ದೀರಾ. ಸೊ ಅವ್ರಿಗೂ ಹೇಳ್ತಾ ಇದ್ದೀನಿ, ನೀವೇನಾದರೂ ಡಯಾಬಿಟಿಕ್ ಪೇಷೆಂಟ್ ಆದರೆ ತಗೊಳ್ಳಿ. ಆ್ಯಂಡ್ ಇವನ್ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾದಾದ್ಯಂತ ಸರ್ ಹೇಳ್ದಂಗೆ ಈಸಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಮುಡಿಸ್ಕೊಡ್ತಾರೆ. ಕೆಲವೊಂದು ಟ್ರಾನ್ಸ್ಪೋರ್ಟ್ ಸರ್ವಿಸಸ್ಸು ಚಾರ್ಜಸ್ಗಳು ಅದ್ರ ಮೇಲೆ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಚಾರ್ಜಸ್ ಏನಾಗುತ್ತೆ, ನಿಮ್ಮ ಏರಿಯಾಗೆ ಚಾರ್ಜಸ್ ಏನಾಗುತ್ತೆ, ಆ್ಯಂಡ್ ಔಟ್ ಆಫ್ ಕಂಟ್ರಿ ಇದ್ದರೆ ಏನು ಚಾರ್ಜಸ್ ಆಗುತ್ತೆ ಅದನ್ನು ತಿಳ್ಕೊಬೋದು. ಆ್ಯಂಡ್ ತರಿಸ್ಕೊಳ್ಳೋ ಸಮಯದಲ್ಲಿ ಚಾರ್ಜಸ್ ಕಡಿಮೆ ಆಗಬೇಕು ಅಂತಂದರೆ ಮಲ್ಟಿಪಲ್ ಪ್ಯಾಕೆಟ್ಸ್ಗಳನ್ನು ತರಿಸ್ಕೊಳ್ಳಿ. ಒಂದು 4 ಪ್ಯಾಕೆಟು 5 ಪ್ಯಾಕೆಟ್ಸ್ಗಳನ್ನು ತರಿಸ್ಕೊಳ್ಳಿ. ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನೀವು ಕೂಡ ಆವಾಗ ಟ್ರಾನ್ಸ್ಪೋರ್ಟ್ ಚಾರ್ಜಸನ್ನು ಬೇರ್ ಮಾಡೋ ಬದಲು ಒಂದೇ ಸತಿ ಒಂದು 4-5 ಪ್ಯಾಕೆಟನ್ನು ತರಿಸ್ಕೊಂಡ್ರೆ ನಿಮಗೂ ಕೂಡ ಒಳ್ಳೇದಂತ ಅನ್ಕೊತೀನಿ. ಆ್ಯಂಡ್ ಯಾರು ಇದನ್ನು ಯೂಸ್ ಮಾಡಿದ್ದೀರಾ, ರಿಸಲ್ಟ್ ಬಂದಿದೆ, ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆ ಸಂಬಂಧಿಕರಿಗೆ ಅವರಿಗೆ ಹೇಳಿ. ಆ್ಯಂಡ್ ಈ ವಿಡಿಯೋನೂ ಕೂಡ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಮೇಲ್ಗಡೆ ಬರ್ತಾವಂಥ ನಂಬರಲ್ಲಿ ವಾಟ್ಸಪ್ ಕೂಡ ಇರುತ್ತೆ. ಒಂದು ವೇಳೆ ನಿಮಗೆ ಏನಾದರೂ ಕೂಡ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ಹೈ ಮೆಸೇಜ್ ಕಳಿಸಿ, ತಮ್ಮ ಅಡ್ರೆಸ್ಸನ್ನು ಕಳಿಸಿ, ಎಷ್ಟು ಪ್ಯಾಕೆಟ್ ಬೇಕು ನಿಮಗೆ ಅನ್ನೋದನ್ನು ಕಳಿಸಿ. ಸರ್ ನಿಮಗೆ ರಿಪ್ಲೈನ ಕೊಡ್ತಾರೆ ಆ್ಯಂಡ್ ಯಾವ ರೀತಿ ಕಳಿಸ್ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಪೇಮೆಂಟನ್ನೇ ಮುಂಚೆನೇ ಮಾಡಬೇಕಾಗುತ್ತೆ, ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಪ್ಯಾಕೆಟ್ಸ್ಗಳು ಬೇಕಾಗ್ತದೆ ಅದನ್ನು ಸೇಮ್ ನಂಬರು ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿರ್ತೀನಿ, ಫೋನ್ಪೇ ಗೂಗಲ್ ಪೇ ನಂಬರು, ಆ ಗೂಗಲ್ ಪೇ ನಂಬರ್ಗೆ ಪೇಮೆಂಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟ್ಗಳು ರೀಚ್ ಆಗುತ್ತೆ. ವೀಕ್ಷಕರೇ, ಇದು ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ಪ್ರತಿಯೊಂದು 5 ರಸ್ತೆ 10 ರಸ್ತೆಗಳಿಗೆ ಒಬ್ಬೊಬ್ಬ ಮಧುಮೇಹಿಗಳು ಇರ್ತಾರೆ. ಅವರು ಫಸ್ಟ್ ಮಾಡಬೇಕಾಗಿರೋದೇನು, ತಾವು ಮಧುಮೇಹದ ಆಹಾರ ತೊಗೊಂಡು ಸರಿ ಮಾಡಿಕೊಂಡು ರಿಪೋರ್ಟು HbA1c ರಿಪೋರ್ಟ್ ತೋರಿಸ್ಬೇಕು, ನನ್ನ ಸರಿ ಹೋಗಿದೆ ಅಂತ. ಆವಾಗ ಅವರಿಗೆ ನಾವು ಏಜೆನ್ಸಿನೇ ಕೊಟ್ಬಿಡ್ತೀವಿ. ಪ್ರತಿ 5-10 ರಸ್ತೆಗಳಿಗೆ ಅಥವಾ 1 ಕಿಲೋಮೀಟರ್ ರೇಡಿಯಸ್ಗೆ ಒಬ್ರು ಇಬ್ರು ಏಜೆನ್ಸಿ ಕೊಟ್ಟಿರ್ತೀವಿ ನಾವು. ನೀವು ಸೀದಾ ಅಲ್ಲೇ ನಿಮ್ಗೆ ಗೊತ್ತೇ, ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುತ್ತೆ. ನೀವು ಅಲ್ಲೋಗೋದು ಯಾವ ಬೇಕೋ 280 ರೂಪಾಯಿಗೆ ಒಂದು ಪ್ಯಾಕೆಟ್ ತಗೊಳ್ಳೋದು ಬರೋದು ಇದೇ ಕೆಲಸ. ಹೌದು ಅಲ್ವಾ? ಅದೇ ಕೆಲಸ ಆಗುತ್ತೆ. ಆವಾಗ ಏನಾಗುತ್ತೆ, ಪರ್ ಪ್ಯಾಕೆಟ್ಗೆ ನಿಮಗೆ ಅಂತ ಇಷ್ಟು ಹಣ ಕೊಡ್ತೀವಿ. ಆಯ್ತಾ? ಇವಾಗ ಇದಕ್ಕೆ ಸೋಲ್ ಡಿಸ್ಟ್ರಿಬ್ಯೂಟರು ನಮ್ಮ ಬ್ರದರು, ಇಲ್ಲಿಂದ ಹೊರಟ್ರೆ ನೀವು ಅಷ್ಟೇ ಅಲ್ವಾ? ಸರಿ, ಯಾರಾದರೂ ಲೈಕ್ ತಾವು ಕೂಡ ಇದನ್ನು ಸ್ವಯಂ ಉದ್ಯೋಗ ಮಾಡ್ತೀವಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಸೊ ಮಾಡಬೇಕು ಅಂತಂತಂದರೆ ಸ್ಪೆಷಲ್ ಡಿಸ್ಕೌಂಟಲ್ಲಿ ಕೊಡ್ಬೋದಾ? ಖಂಡಿತ ಸರ್. ಸ್ವಯಂ ಉದ್ಯೋಗ ಮಾಡೋರಿಗೆ ಒಂದು ಕಡಿಮೆ ಬಂಡವಾಳ, ಇವತ್ತಿನ ದಿವಸ ಹೆಂಗಂದ್ರೆ 20,000-30,000 ಬೇಕಾಗುತ್ತೆ ಬಂಡವಾಳಗಳು. ಕೇವಲ 5,000 ರೂಪಾಯಿ ತಮ್ಮ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡ್ಬೋದು. ಹೆಂಗಸರಿರ್ಬೋದು, ಮುದುಕರು ಇರ್ಬೋದು, ಯಾರು ಬೇಕಾದ್ರೆ, ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ದಯಮಾಡಿ ನಮ್ಮ ವಿಳಾಸಕ್ಕೆ ಬನ್ನಿ, ಫೋನ್ ನಂಬರಲ್ಲಿ ಇದೆ.
ತಮಗೆ ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತೀವಿ. ತುಂಬ ಉದ್ಯೋಗ ಮಾಡಿ ಒಂದು ಪ್ಯಾಕೆಟ್ಗೆ ಇಷ್ಟ ಅಂತ ಪ್ಯಾಕೇಜ್ ಮಾಡಿ ಕೊಡ್ತೀವಿ. ಒಂದು ಪ್ಯಾಕೆಟ್ ಸೇಲ್ ಆದರೆ ನಿಮ್ಗೆ ಬರುತ್ತೆ. ಡೈಲಿ ಒಂದು 10 ಪ್ಯಾಕೆಟ್ ಸೇಲ್ ಆದರೆ ನಿಮಗೆ ಕಡಿಮೆ ಅಂದರೆ 10,000 ರಿಂದ 15,000 ಪ್ರತಿ ತಿಂಗಳು ಆದಾಯ ಬರಂಗೆ ಮಾಡ್ಕೋಬೋದು. ಒಂದು ಪ್ಯಾಕೆಟ್ಗಳು ಕೂಡ ನಿಮಗೆ ಲಭ್ಯವಿರುತ್ತೆ. ಬೇಕಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ನೀವು ಜಾಸ್ತಿ ಇದನ್ನು ತಗೊಳ್ಳಿ. ಆ್ಯಂಡ್ ಒಂದ್ಸತಿ ಒಂದು ಟ್ರೈ ಮಾಡಿ ನೋಡಿ. ನೀವು ಆಲ್ರೆಡಿ ನಾನು ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಎಂಥ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ರೆಗ್ಯುಲರಾಗಿ ಯೂಸ್ ಮಾಡೋ ಮೂಲಕ ಮಧುಮೇಹ ಡಯಾಬಿಟಿಕ್ಸನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.